ಓಂ ಶ್ರೀ ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ರಾಯರ ಪರಿಮಳ ಗ್ರಂಥ ಅಂತಂದರೆ ರಾಯರ ಭಕ್ತರೆಲ್ಲರಿಗೂ ಸಹ ತಿಳಿದೇ ಇರುತ್ತೆ. ಸುಮಾರಷ್ಟು ಜನರ ಮನದಲ್ಲಿ ಪರಿಮಳ ಗ್ರಂಥ ಈಗಾಗಲೇ ಇಟ್ಕೊಂಡಿದ್ದೀರ. ನಿಮ್ಮ ಮನೆಯಲ್ಲಿ ಪರಿಮಳ ಗ್ರಂಥ ಇದ್ದರೆ ಬಹಳ ಸರಳವಾಗಿ ಅದನ್ನು ಬಳಸ್ಕೊಂಡು ಒಂದು ಸಂಕಲ್ಪ ಮಾಡಿಕೊಂಡು ಹೇಗೆ ರಾಯರ ಸೇವೆಯನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೋಬಹುದು ಅನ್ನುವಂತಹದ್ದನ್ನು ನಿಮಗೆ ಈ ವಿಡಿಯೋನಲ್ಲಿ ಹೇಳ್ತೀನಿ. ಅದರ ಜೊತೆಗೆ ಪರಿಮಳ ಗ್ರಂಥದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೋತೀನಿ. ಈ ಪರಿಮಳ ಗ್ರಂಥ ಅನ್ನುವಂತಹದ್ದೇನಿದೆ ಸ್ವತಃ ರಾಯರೇ ರಚಿಸಿರುವಂತಹ ಒಂದು ಗ್ರಂಥ. ಇದಕ್ಕೆ ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆ ಇದೆ. ಈ ಗ್ರಂಥ ಯಾರ ಮನೆಯಲ್ಲಿದೆ ಅಲ್ಲಿ ಸಾಕ್ಷಾತ್ ಗುರುರಾಯರಿದ್ದಾರೆ ಅಂತಾನೆ ಅರ್ಥ. ನಾವು ಏನು ಒಂದು ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ಅಥವಾ ವಿಗ್ರಹವನ್ನು ಮನೆಯಲ್ಲೇ ಇಟ್ಕೊಂಡು ಪೂಜಿಸ್ತೀವಿ, ಅದಕ್ಕಿಂತ ಒಂದು ಹೆಚ್ಚಿನ ಶಕ್ತಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ರಾಯರು ಒಂದು ಮನೆಯಲ್ಲಿ ಆವಾಸವನ್ನು ಪಡ್ಕೋತಾರೆ. ಪರಿಮಳ ಗ್ರಂಥ ಇದ್ದರೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ರಾಯರ ಒಂದು ಸಾನ್ನಿಧ್ಯ ಉಂಟಾಗುತ್ತೆ. ರಾಯರ ಫೋಟೋ ಮತ್ತು ವಿಗ್ರಹಕ್ಕಿಂತ ಹೆಚ್ಚಿನ ಶಕ್ತಿ ಈ ಗ್ರಂಥಕ್ಕಿದೆ ಅಂತಂದಾಗ ಈ ಗ್ರಂಥವನ್ನು ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಒಂದಷ್ಟು ಅದರ ನಿರ್ವಹಣೆ ಮಾಡೋದಕ್ಕೆ ನಿಯಮಗಳು ಅಂಥೇಳಿ ಇದೆ. ಮೊದಲನೇದಾಗಿ ಆದಷ್ಟು ನಾನ್ ವೆಜ್ ಮಾಡುವಂತಹವರು ಈ ಗ್ರಂಥವನ್ನು ಮನೆಯಲ್ಲಿ ಇಟ್ಕೋಬೇಡಿ. ಯಾಕೆ ಅಂತಂದರೆ ನಾನು ಆಗ್ಲೇ ಹೇಳಿದೆ, ರಾಯರ ಫೋಟೋ ಮತ್ತು ವಿಗ್ರಹವನ್ನು ಯಾರು ಬೇಕಾದರೂ ಇಟ್ಕೋಬೋದು. ನಾನ್ ವೆಜ್ ತಿನ್ನೋಂಥವರು ಸಹ ಇಟ್ಕೋಬೋದು, ಪೂಜೆ ಮಾಡ್ಬೋದು. ಆದರೆ ಗುರುವಾರ ಮಾತ್ರ ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡೋ ಹಾಗೆ ಇಲ್ಲ ರಾಯರ ಫೋಟೋ ಅಥವಾ ವಿಗ್ರಹ ಇದ್ದ ಮೇಲೆ. ಆದರೆ ಪರಿಮಳ ಗ್ರಂಥ ಇಟ್ಕೊಳ್ಳೋದಕ್ಕೆ ಮನೆಯಲ್ಲಿ ನಾನ್ ವೆಜ್ ಮಾಡುವಂತಹವರು ಇಡಬಾರ್ದು ಅಂತ ಹೇಳ್ತಾರೆ. ಅಂದರೆ ಕೆಲವೊಂದಷ್ಟು ಜನ ಏನು ಹೇಳ್ತಾರೆ, ಆ ಟೈಮ್ನಲ್ಲಿ ದೇವ್ರ ಮನೆ ಬಾಗಿಲು ಹಾಕಿದ್ರೆ ನಡೆಯುತ್ತೆ, ಪೂಜೆ ಮಾಡ್ದಿಲ್ದಿದ್ರೆ ನಡೆಯುತ್ತೆ ಅಂತಂದು. ಆದಷ್ಟು ಇಡ್ದಿಲ್ದಿದ್ರೇ ಒಳ್ಳೆಯದು. ಯಾಕೆ ಅಂತಂದರೆ ನಾವು ಯಾವುದೇ ಒಂದು ದೈವದ ವಿಚಾರಗಳನ್ನು ನಡೆಸೋಂತಹದ್ದು ಮನೆಯಲ್ಲಿ ನಮಗೆ ಒಳಿತಾಗಬೇಕು ಅನ್ನೋಂತಹ ಉದ್ದೇಶಕ್ಕೆ ಸರಿಯಾಗಿ ಯಾವುದ್ರ ಬಗ್ಗೆನೂ ತಿಳಿದಲೆ ನಾವು ತಂದು ಮನೆಯಲ್ಲಿ ಇಟ್ಕೊಂಡು ಹೇಗಂದ್ರೆ ಹಾಗೆ ಅದನ್ನು ನಿರ್ವಹಣೆ ಮಾಡೋದ್ರಿಂದ ತೊಂದರೆಗಳಾಗುತ್ತೆ ಅನ್ನುವಂತಹ ಸಮಯ ಬಂದಾಗ ಅದನ್ನು ಇಟ್ಕೊಳ್ದಿಲ್ದಿದ್ರೆ ಒಳ್ಳೆಯದು ಅಂತ ಹೇಳಿ ನನ್ನ ಭಾವನೆ. ಹಾಗೂ ನೀವು ಆಲ್ರೆಡಿ ಇಟ್ಕೊಂಡು ಬಿಟ್ಟಿದ್ರೆ ನಾನ್ ವೆಜ್ ಮಾಡುವಂತಹ ದಿನ ಅಥವಾ ನೀವು ಮಾಡಿದ ದಿನ ದೇವರ ಮನೆಯಲ್ಲಿ ಯಾವ ಕಾರಣಕ್ಕೂ ದೀಪವನ್ನು ಅಂಟಿಸೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನಾವು 2 ದೀಪವನ್ನು ದೇವರ ಮನೆಯಲ್ಲಿ ಅಥವಾ ರಾಯರ ಮುಂದೆ ಹಚ್ಚಿದ ತಕ್ಷಣ ಅಲ್ಲಿ ರಾಯರ ಸಾನ್ನಿಧ್ಯ ಉಂಟಾಗುತ್ತೆ. ನಾನ್ ವೆಜ್ ಮಾಡುವಂತಹ ದಿನ ನೀವು ದೇವರ ಮನೆಯಲ್ಲಿ ದೀಪವನ್ನು ಅಂಟಿಸೋದಕ್ಕೆ ಹೋಗಬೇಡಿ. ಇನ್ನು ನೀವೇನು ನಾನ್ ವೆಜ್ ಮಾಡ್ತೀರಾ ಅದರ ಮಾರನೇ ದಿನ ಮನೆಯೆಲ್ಲ ಸಂಪೂರ್ಣವಾಗಿ ಗಂಜನ್ನು ಹಾಕಿ ಒರೆಸ್ಕೊಂಡು, ಅಡುಗೆ ಮನೆಯೂ ಸಹ ಗಂಜಾಕಿ ಒರೆಸ್ಕೋಬೇಕು. ನೀವು ಸಹ ನಾನ್ ವೆಜ್ ತಿಂದಿದ್ರೆ ತಲೆ ಮೇಲೆ ಗಂಜು ಹಾಕ್ಕೊಂಡು ತಲೆಗೆ ಸ್ನಾನ ಮಾಡಿಕೊಂಡೇ ದೇವರ ಮನೆಗೆ ಬರಬೇಕಾಗತ್ತೆ. ಇನ್ನು ಈ ಪರಿಮಳ ಗ್ರಂಥವನ್ನು ಬಳಸ್ಕೊಂಡು ನಮ್ಮ ಯಾವುದೇ ಸಮಸ್ಯೆಯನ್ನು ರಾಯರ ಬಳಿ ಸಂಕಲ್ಪ ಮಾಡಿಕೊಂಡು ಹೇಗೆ ನಾವು ಪರಿಹಾರವನ್ನು ಪಡ್ಕೊಳ್ಳೋ ಅಂಥದ್ದು ಅನ್ನುವಂಥದ್ದನ್ನು ನೋಡೋದಾದರೆ, ಗುರುವಾರ ಬೆಳಗ್ಗೆ 8 ಗಂಟೆ ಒಳಗಡೆ ಓದೋ ಆಗಿದ್ದರೆ ಈ ಗ್ರಂಥವನ್ನು, ಸಂಜೆ ಓದ್ತೀನಿ ಅನ್ನುವಂಥದ್ದಾದರೆ 5ರಿಂದ 5:15 ಸಮಯದಲ್ಲಿ ಈ ಗ್ರಂಥದ ಒಂದೇ ಒಂದು ಪುಟವನ್ನು ಮಾತ್ರ ಒಂದು ದಿನಕ್ಕೆ ಅಧ್ಯಯನ ಮಾಡುವಂತಹದ್ದು. ಹೆಚ್ಚು ಪುಟಗಳನ್ನ ಓದೋ ಹಾಗೆ ಇಲ್ಲ. ಯಾವುದೇ ಸಮಸ್ಯೆ ಇರಲಿ, ರಾಯರ ಬಳಿ ನೀವು ಏನು 2 ತುಪ್ಪದ ದೀಪವನ್ನು ಬೆಳಗ್ಗಿನ ಸಮಯ ಪೂಜೆ ಮಾಡ್ತೀರಲ್ವ, ಆ ಹಚ್ಚಿದ ತಕ್ಷಣ ನೀವೇನು ಮಾಡಬೇಕು, ಸಂಕಲ್ಪ ಮಾಡ್ಕೋಬೇಕು ರಾಯರ ಹತ್ರ. ಬಲಗೈಲಿ ಸ್ವಲ್ಪ ಹೂ ಮತ್ತು ಅಕ್ಷತೆಯನ್ನು ಹಿಡಿದು, ನನ್ನ ಇಂತಹ ಸಮಸ್ಯೆ ನಿವಾರಣೆಗೋಸ್ಕರ ಪರಿಮಳ ಗ್ರಂಥದಲ್ಲಿ ಇಷ್ಟನೇ ಪುಟವನ್ನು ನಾನು ಇಂದು ಅಧ್ಯಯನ ಮಾಡ್ತಾ ಇದ್ದೀನಿ, ನನ್ನ ಸಮಸ್ಯೆಯನ್ನು ಕಳೀರಿ ಅಂತ ಹೇಳಿ ರಾಯರಲ್ಲಿ ವಿನ್ನವಿಸ್ಕೊಳ್ಳಿ. ಈ ಗುರುವಾರ ಮೊದಲನೇ ಪುಟವನ್ನು ಓದಿದರೆ ಮುಂದಿನ ಗುರುವಾರ 2ನೇ ಪೇಜನ್ನು ನೀವು ಓದ್ಬೋದು. ಆ ರೀತಿ ಒಂದು ದಿನಕ್ಕೆ ಒಂದೇ ಪೇಜನ್ನು ಓದಲಿಕ್ಕೆ ಬರುತ್ತೆ. ಒಂದು ಪುಟ ಓದಿದ ನಂತರ ರಾಯರಿಗೆ ತುಪ್ಪದ ಬತ್ತಿ ಏನು ನೆನೆಸಿಟ್ಕೊಂಡಿರ್ತೀರ, ತುಪ್ಪದಲ್ಲಿ 2 ಹೂ ಬತ್ತಿಯನ್ನು ನೆನೆಸಿಟ್ಕೊಂಡು ಅದರಲ್ಲಿ ಆರತಿ ಮಾಡಬೇಕು. ಯಾವುದನ್ನೇ ಮಾಡಿದ್ರೂ ಸಂಕಲ್ಪಪೂರ್ವಕವಾಗಿ ಮಾಡಿದಾಗ ಮಾತ್ರ ಅದರ ಫಲ ದೊರೆಯುವಂಥದ್ದು. ಯಾವುದೇ ಕಾರಣಕ್ಕೂ ಓದುವಾಗ ತಪ್ಪಾಗಿ ಓದಬೇಡಿ. ನಿಧಾನವಾಗಿ ಸ್ಪಷ್ಟವಾಗಿ ಓದಿ ಅದನ್ನು. ಯಾಕೆ ಅಂದರೆ ಅದು ರಾಯರಿಂದ ರಚಿಸಲ್ಪಟ್ಟಂತಹ ಗ್ರಂಥ. ಪ್ರತಿಯೊಂದು ಅಕ್ಷರದಲ್ಲೂ ಸಹ ರಾಯರಿರ್ತಾರೆ. ಅದಾದಮೇಲೆ ನೀವು ಏನು ಈ ಗ್ರಂಥ ಓದಿರ್ತೀರಲ್ವ, ಅವತ್ತಿನ ದಿನ ಯಾವುದೇ ಕಾರಣಕ್ಕೂ ನಾನ್ ವೆಜ್ ತಿನ್ನುವಂಥದ್ದಾಗಲಿ ಅಥವಾ ಗಂಡ ಹೆಂಡತಿ ಸೇರೋದಕ್ಕಾಗಲಿ ಹೋಗಬೇಡಿ.
ಈ ಗ್ರಂಥವನ್ನು ಅಧ್ಯಯನ ಮಾಡುವಾಗ ಹೆಣ್ಮಕ್ಳು ಸೀರೆ ಉಟ್ಕೊಂಡೇ ಓದಬೇಕು, ಗಂಡು ಮಕ್ಕಳಾದರೆ ಪಂಚೆ ಹಾಕ್ಕೊಂಡು ಓದಬೇಕಾಗತ್ತೆ. ಈ ಪುಸ್ತಕವನ್ನು ದೇವ್ರ ಮನೆಯಲ್ಲೂ ಸಹ ನೀವು ಓದಿದ್ದಾದಮೇಲೆ ಎಲ್ಲಂದರಲ್ಲಿ ಇಡಲಿಕ್ಕೆ ಬರೋದಿಲ್ಲ. ರಾಯರ ಫೋಟೋ ಅಥವಾ ವಿಗ್ರಹ ನಿಮ್ಮ ಮನೆಯಲ್ಲಿ ಏನಿರುತ್ತೆ ಅದರ ಬಲಭಾಗಕ್ಕೆ ನೀವು ಈ ಪುಸ್ತಕವನ್ನು ಇಟ್ಕೋಬೇಕಾಗುತ್ತೆ. ಪ್ರತಿ ಗುರುವಾರ ರಾಯರಿಗೆ ಹೇಗೆ ತುಪ್ಪದ ದೀಪವನ್ನು ಹಚ್ಚುತ್ತೀರೋ, ನಿಮ್ಮ ಮನೆಯಲ್ಲಿ ಪರಿಮಳ ಗ್ರಂಥ ಇತ್ತು ಅಂತಂದರೆ ಆ ಪರಿಮಳ ಗ್ರಂಥದ ಅಕ್ಕಪಕ್ಕ 2 ಸಣ್ಣದ ತುಪ್ಪದ ದೀಪಗಳನ್ನು ನೀವು ಹಚ್ಚಬೇಕಾಗತ್ತೆ. ಈ ರೀತಿ ಈ ಗ್ರಂಥವನ್ನು ನಿಮ್ಮ ಮನೆಯಲ್ಲಿದ್ದರೆ ಅದರ ಸದುಪಯೋಗವನ್ನು ಸರಿಯಾದಂತಹ ರೀತಿಯಲ್ಲಿ ಪಾರಾಯಣ ಮಾಡಿ ಪಡ್ಕೊಳ್ಳಿ. ರಾಯರು ಎಲ್ರಿಗೂ ಸಹ ಒಳ್ಳೆಯದು ಮಾಡಲಿ. ನಾಳೆ ಗುರುವಾರ ಬಹಳ ಪ್ರಾಶಸ್ತ್ಯವಾಗಿ ಬಂದಿದೆ. ಅದರ ಪೂಜೆಯ ಬಗ್ಗೆ ವಿಡಿಯೋ ನೋಡಿಲ್ಲ ಅಂತಂದರೆ ಇದರ ಹಿಂದಿನ ವಿಡಿಯೋನಲ್ಲಿ ಇದೆ, ನೋಡಿ ಎಲ್ರೂ. ನಮಸ್ಕಾರ ಎಲ್ರಿಗೂ.